ಇವತ್ತು ಬಿಬಿಎಂಪಿ ಕಚೇರಿ ಎದುರು ಸಾಕಷ್ಟು ಸಮೀಕ್ಷಾದಾರರು ಬಂದು ಇಲ್ಲಿ ಮನವಿ ಮಾಡೋದಕ್ಕೆ ಕಚೇರಿ ಆವರಣದಲ್ಲಿ ಕೂತಿದ್ದಾರೆ, ಕಚೇರಿ ಹೊರಗೆ ಕೂತಿರುವಂತದ್ದು. ಸಾಕಷ್ಟು ಜನರು ಕೂಡ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ಎಡವಟ್ಟುಗಳಾಗಿದೆ. ತಮಗೆ ನೂರಾರು ಸಮಸ್ಯೆ ಇದ್ರು ಇದೇ ಸಮಯಕ್ಕೆ ನೀವು ಲಾಗಿನ್ ಆಗ್ಬೇಕು, ಇಲ್ಲಾಂದ್ರೆ ಸಸ್ಪೆನ್ಷನ್ ಮಾಡ್ತೀವಿ ಅನ್ನುವಂತಹ ಬೆದರಿಕೆ, ಆಗ್ರಹ ಎಲ್ಲವನ್ನ ಕೂಡ ಈಗ ಹಾಕ್ತಾ ಇರುವಂತದ್ದು ಅಧಿಕಾರಿಗಳು. ಇದೆಲ್ಲವನ್ನ ಕೂಡ ಮನವಿ ಮಾಡೋದಕ್ಕೆ ನಮಗೆ ಒಂದು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅಂತ ಮನವಿ ಮಾಡೋದಕ್ಕೆ ಇದೀಗ ಸಮೀಕ್ಷಾದಾರರು ಬಂದಿದ್ದಾರೆ. ಈಗ ಮತ್ತೊಬ್ರು ನನ್ನ ಜೊತೆ ಇದ್ದಾರೆ, ಮಾತಾಡಿಸಿ ಹೋಗ್ತೀನಿ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಶಾಂತಾರಾಣಿ ಅಂತ. ಏನ್ ಮೇಡಮ್, ಒಂದು ನಿಮಿಷ. ಓಕೆ, ನಿಮ್ಮ ಸಮಸ್ಯೆ ಏನು? ಇಲ್ಲಿ ಮನವಿಗೆ ಬಂದಿದ್ರೆ ಎಲ್ಲರೂ ಕೂಡ ಆಗ್ಲೇ ಹೇಳ್ತಾ ಇದ್ರು ಏನೇನು ಸಮಸ್ಯೆ ಅಂತ. ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಗಿತ್ತು, ಏನೇನು ಸಮಸ್ಯೆ ಆಯ್ತು ಅಂತ? ನಾನು ಮರೇಣಪಾಳ್ಯದ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದು. ನನ್ನ ಮನೆ ಮತ್ತಿಗೆರೆಯಲ್ಲಿದ್ದು, ನನಗೆ ಈಗ ವರ್ತೂರು ಅಲ್ಲಿ ವ್ಯಾಪ್ತಿಯಲ್ಲಿ ನನಗೆ ಹಾಕಿದ್ದಾರೆ ಸರ್. ನಾನು ಈ ಕಚೇರಿಗೆ 9 ಗಂಟೆಗೆ ಇಲ್ಲಿ ಹಾಜರಾಗಿದ್ದು. ಇಲ್ಲಿ ಯಾರು ಒಂದು ಅಧಿಕಾರಿಗಳು ನಮ್ಮ ಒಂದು ಸ್ಪಂದಿಸಲಿಲ್ಲ, ಹಾಗೆ ಹೇಳಲಿಲ್ಲ. ಈಗ ಕೊನೆಯಲ್ಲಿ ಏನು ಹೇಳ್ತಿದ್ದಾರೆ, ಎಲ್ಲರೂ ನಾವು ಒಂದು ಅಹವಾಲನ್ನು ಕೊಟ್ಟಾಗ ಅದಕ್ಕೆ ಒಂದು ಸೈನ್ ಮಾಡಿಕೊಟ್ಟಿದ್ದಾರೆ. ಅದಲ್ಲಿ ನೀವು ಮತ್ತೆ ಅಲ್ಲಿ ಸೂಪರ್ವೈಸರ್ ಅಲ್ಲಿ ಹೋಗಿ ನೀವು ಅದನ್ನು ನೀವು ಇದು ಮಾಡ್ಬೋದು ಅಂತ ಹೇಳಿದ್ರೆ ಕಣ್ಣೊರೆಸುವಂಥ ಮಾತನ್ನು ಆಡ್ತಿದ್ದಾರೆ. ಸೊ ಇದು ಎಷ್ಟು ಮಟ್ಟಕ್ಕೆ ನಿಜ ಅಥವಾ ಸುಳ್ಳು ಅಂತ ನಮಗೆ ಗೊತ್ತಿಲ್ಲ ಸರ್. ನಾನು 20 ವರ್ಷದಿಂದ ಒಂದು ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದು, ನನಗೀಗ ಒಂದು ಬಲಗಾಲಿನ ಹೆಬ್ಬೆರಳಲ್ಲಿ ಗಾಯವಾಗಿದ್ದು. ಸೊ ಅಂದರೆ ಕಾಯಿಲೆ ಇರೋರಿಗೆ ಒಂದು ಎಕ್ಸಂಪ್ಷನ್ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಸೊ ನನ್ನ ಪ್ರಶ್ನೆ ಇಷ್ಟೇ, ನಾವು 10 ಒಂದು ವಾರ್ಡ್ಗಳನ್ನು ಚೂಸ್ ಮಾಡಿ ಅಂತ ಹೇಳಿದರು. 10 ವಾರ್ಡ್ಗಳು ನನಗೆ ಯಾವುದು ಬೇಕೋ ಅದನ್ನು ಆ ವ್ಯಾಪ್ತಿಯಲ್ಲಿ ನಾನು ಚೂಸ್ ಮಾಡಿದ್ದೆ. ಆದರೆ ನನಗೆ ಈಗ ವರ್ತೂರಿಗೆ ಹಾಕಿರುವುದು ಎಷ್ಟು ಒಂದು ಸರಿ ಅನ್ನೋದು ನನ್ನ ಒಂದು ಪ್ರಶ್ನೆ. ಎಲ್ಲರಿಗೂ ಇದೇ ಸಮಸ್ಯೆ ಆಗಿರೋದು. ಅಂದ್ರೆ ಅವ್ರವ್ರ ಸೂಕ್ತ ಸ್ಥಳಗಳಲ್ಲಿ ಬೇಕಾದಾಗೆ 10 ವಾರ್ಡ್ನ ಸೆಲೆಕ್ಟ್ ಮಾಡಿದ್ರು. ಆದ್ರೆ ಈಗ 10 ವಾರ್ಡ್ಗಳನ್ನ ತೆಗೆದ್ಬಿಟ್ಟು ಇವ್ರಿಗೆ ಬೇಕಾದಾಗೆ ಬೇರೆ ಬೇರೆ ಕಡೆ ಆಗಿದ್ರೆ, ಅದು ಕೂಡ ದೂರ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ಹೇಳ್ತೀನಿ, ನನಗೆ ಸುಮಾರು 30 ಕಿಲೋಮೀಟರ್ ಆಗುತ್ತೆ. ನನಗೆ ಸಮಸ್ಯೆ ಅಲ್ಲ ಅದು. ನಾನು ಒಬ್ಬ ಸರ್ಕಾರಿ ನೌಕರಳಾಗಿದ್ದು ನಾನು ಸರ್ಕಾರ ಕೆಲಸ ಮಾಡಲಿಕ್ಕೆ ಬದ್ಧನಾಗಿರ್ತೇನೆ. ಆದರೆ ಇವರು ಇಲ್ಲಿಂದ ಅಲ್ಲಿಗೆ ಒಂದು ಕೊಟ್ಟಿರೋದು ಎಷ್ಟು ಮಟ್ಟಕ್ಕೆ ನಿಜ? ಹಾಗಾದರೆ ನಾವು ಈಗ ಸೇವೆಗೆ 9 ಗಂಟೆಗೆ ಹಾಜರಾಗಬೇಕು ಅಂತ ಹೇಳಿದರು. ಸೊ ಇಲ್ಲಿ ನಮ್ಮ ಒಂದು ಯಾವೊಂದು ಕೆಲಸಗಳೇ ನಮ್ಮದು ಮುಗಿದಿಲ್ಲ. ಹೌದಾ, ಅದು ಸರಿಯಾ ತಪ್ಪಾ ಏನೂ ಗೊತ್ತಿಲ್ಲ. ಇಲ್ಲಿ ಕೇಳುವವರೇ ಇಲ್ಲ ಮೇಡಮ್. ನೀವು ಹೇಳಿದ್ರಿ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ, ನೀವು ಮನವಿ ಮಾಡಕ್ ಬಂದ್ರಿ, ಯಾರು ಕೂಡ ನಿಮ್ ಸಮಸ್ಯೆ ಕೇಳ್ತಾ ಇಲ್ಲ, ನಿಮ್ಮ ಅಹವಾಲನ್ನ ಕೂಡ ಅವ್ರು ಯಾರು ಸ್ವೀಕರಿಸ್ತಾ ಇಲ್ಲ. ಆದ್ರೆ ಇದು ಒಂದು ಸೂಪರ್ವೈಸರ್ ಇಲ್ಲಿ ನೋಡಿ, ಸೀಲ್ ಇಲ್ಲ, ಸೈನ್ ಇಲ್ಲ. ಇಲ್ಲಿ ನನ್ನ ಒಂದು ಸ್ವೀಕೃತಿಯನ್ನ ಈ ರೀತಿಯಾಗಿ ಅವರು ಒಂದು ಸೈನ್ ಮಾಡಿಕೊಟ್ಟಿದ್ದಾರೆ ಸರ್. ಈಗ ಇಷ್ಟೊತ್ತಾಯ್ತು. ಒಂದು ಸೀಲೆ, ಒಂದು BBMP ವ್ಯಾಪ್ತಿಯಲ್ಲಿ ಒಂದು ಸೀಲೆ ಇಲ್ಲ ಅಂದಾಗ ಇದನ್ನು ನಾವು ಏನು ಮಾಡ್ಲಿಕ್ಕೆ ಸಾಧ್ಯ? ಈಗ ನಾನು ಅಫ್ಕೋರ್ಸ್ 30 ಕಿಲೋಮೀಟರ್ ವರ್ತೂರು, ನಾನು ಅದನ್ನು ನೋಡೇ ಇಲ್ಲ ಮೇಡಮ್. ಆ ಪ್ರದೇಶನ ಕಂಡಿಲ್ಲ. ಅಲ್ಲಿ ಒಂದು ಗೌರ್ಮೆಂಟ್ PU ಕಾಲೇಜ್ ಈಗ ಹೋಗಬೇಕು, ಅಲ್ಲಿ ಯಾರು ಸೂಪರ್ವೈಸರು ಗೊತ್ತಿಲ್ಲ. ಆಮೇಲೆ ಭಾಳಷ್ಟು ಈ ಆನ್ಲೈನ್ ಅಂತ ಏನಿದೆ, ಈ ನೆಟ್ವರ್ಕು ಒಂದು ಭಾಳ ಇಶ್ಯೂಸ್ ಇದೆ, ಮತ್ತು ಏನೂ ಆಗ್ತಿಲ್ಲ. ನನಗೆ ರಾತ್ರಿ 1:30ಗೆ ಒಂದು ಮೆಸೇಜ್ ಬಂದಿದೆ. 1:30 ರಾತ್ರಿಯಲ್ಲಿ ಮೆಸೇಜ್ ಬಂದಿದೆ. ಅದು 2 ಸರಿ ಚೇಂಜ್ ಆಗಿದೆ. ಆಯಿತಾ? ನನಗೆ ಬಂದಿರೋ ಮೆಸೇಜಲ್ಲಿ ಒಬ್ಬರು ಸೂಪರ್ವೈಸರ್ ಅಂತ ಏನು ಹೇಳ್ತೀವಿ, ರೇಣುಕಾ ಸಿದ್ದಯ್ಯ ಅಂತ ಅವರ ಫೋನ್ ನಂಬರ್ ಇತ್ತು. ಅವರಿಗೆ ಒಂದು 10 ಸಾರಿ ಕಾಲ್ ಮಾಡಿದ್ದೀನಿ, ಅವ್ರು ಕಾಲ್ ಪಿಕ್ ಮಾಡಲಿಲ್ಲ. ಕೊನೆಗೆ ಲಾಸ್ಟಲ್ಲಿ ಫೋನ್ ಮಾಡಿದಾಗ ಅವ್ರು ಹೇಳಿದಿಷ್ಟೇ, ಏನಾಗಬೇಕಿದೆ, ನಾನು ಹೋಗಿಲ್ಲ, ನನಗೆ ಗೊತ್ತಿಲ್ಲ, ನೀವು ಬೇಕಿದ್ರೆ BBMP ಆಫೀಸ್ಗೆ ಹೋಗಿ ಅಲ್ಲೋಗಿ ಅಂತ ಈ ರೀತಿಯಾಗಿ ಅವರು ಉತ್ತರಿಸಿದ್ರು. ಸೊ ಈಗ ಒಬ್ಬ ಸೂಪರ್ವೈಸರೇ ಇದನ್ನು ಗಮನ ಹರಿಸಲಿಲ್ಲ ಅಂದರೆ ಅಫ್ಕೋರ್ಸ್ ನಾವು ಅವ್ರ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಏನು ಮಾಡ್ಬೋದು ಮೇಡಮ್? ಈಗ ಇಷ್ಟು ಮನವಿ ಮಾಡಕ್ ಬಂದಿದ್ರಲ್ಲ, ನೀವು ಹೋಗಿ ಇವಾಗ ಅಲ್ಲಿ ಲಾಗಿನ್ ಆಗಿಲ್ಲ ಅಲ್ವಾ? ಈಗ 9 ಗಂಟೆಗೆ ಆಗ್ಬೇಕಿತ್ತು, ನೀವು ರಿಪೋರ್ಟ್ ಮಾಡ್ಕೋಬೇಕಿತ್ತು 9 ಗಂಟೆಗೆ. ಈಗೇನೋ ಸಸ್ಪೆನ್ಷನ್ ಆರ್ಡರ್ ಮಾಡ್ತಾರಂತೆ, ಹಂಗೆ ಹಿಂಗೆ ಅಂತೇನೋ ಈ ತರ. ಹೌದು ಮೇಡಮ್, ಎರಡು ಸಾರಿ ಟ್ರೈನಿಂಗ್ ಇತ್ತು, ITI ವಿದ್ಯಾಸಂಸ್ಥೆಯಲ್ಲಿ ಇತ್ತು. ನಿನ್ನೆ ಕೂಡ ನಾನು ಹೋಗಿದ್ದೆ, ಅಟೆಂಡ್ ಮಾಡಿದೆ. ಆ ಅಟೆಂಡೆನ್ಸ್ ಇದರಲ್ಲಿ ಸೈನ್ ಮಾಡೋದಿದೆ.
ಈಗ ನಮ್ಮ ಒಂದು ಸಮಸ್ಯೆ ಈ ರೀತಿ ಇರುವಾಗ ನಾನು 9 ಗಂಟೆಗೆ ವರ್ತೂರಿಗೆ ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ? 1:30 ರಾತ್ರಿಯಲ್ಲಿ ಅಟ್ಲೀಸ್ಟ್ ನಾವು ನೆನ್ನೆನೂ ಸಾಕಾಗಿತ್ತು ಬಂದು ಮಲಗಿರ್ತೀವಿ. 1:30ಯಲ್ಲಿ ನಾವು ಫೋನು ಮೆಸೇಜ್ ಎಲ್ಲ ನೋಡ್ಲಿಕ್ಕಾಗತ್ತಾ ಮೇಡಮ್? ಖಂಡಿತ ಇಲ್ಲ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿದೆ. ಈಗ 9 ಗಂಟೆ ಅಲ್ಲಿಗೆ ಹೋಗೋದಾ, ಇಲ್ಲಿಗೆ ಬಂದು ನಮ್ಮ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದಾ, ಅದು ಗೊತ್ತಾಗ್ತಾ ಇಲ್ಲ. ಇದು ಸರ್ಕಾರ ಸ್ಪಂದಿಸ್ತಾ ಇದ್ದೀವಿ, ನಾವೆಲ್ಲ ಒಂದು ಸರ್ಕಾರಿ ನೌಕರರು ಎಲ್ಲ ಸ್ಪಂದಿಸ್ತಾ ಇದ್ದೀವಿ. ಅದು ಈ ರೀತಿ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ವರ್ತೂರು ಪ್ರಶ್ನೆ ಅಲ್ಲ ನನಗೆ. ನಾವು ಏನು ಕೊಟ್ಟಿದ್ದೀವಿ ನಾವು ವ್ಯಾಪ್ತಿಯಲ್ಲಿ 10 ವಾರ್ಡಲ್ಲಿ ಯಾವುದಾದ್ರು ಒಂದು ವಾರ್ಡ್ ಕೊಡಲಿ ಮೇಡಮ್, ಖಂಡಿತ ನಾವು ಅದನ್ನು ಮಾಡ್ತೀವಿ. ಸರ್ ಏನಿಲ್ಲ ಮೇಡಮ್, ನಾವು ಸೆಲೆಕ್ಟ್ ಮಾಡಿರೋದು ಕೊಟ್ಬಿಟ್ರೆ ನಮಗೆ ತೊಂದರೆ ಇಲ್ಲ. ನಾವು ಪೇಷಂಟ್ ಇರ್ತೀವಿ, ಅಷ್ಟು ದೂರ ಹೋಗೋದಕ್ಕೂ ಆಗೋದಿಲ್ಲ. ನಮಗೆ ಕೊಟ್ಟಿರೋದು ನಮಗೆ ಸೆಲೆಕ್ಟ್ ಮಾಡಿರೋದಕ್ಕೆ ಹತ್ರ ಹಾಕ್ಕೊಟ್ರೆ ಸಾಕು. ನಮಗೆ ನಾವಿರೋದು ಮೇಡಮ್ ಯಲಹಂಕ ಅಂತ ದೂರ, ನಮಗೆ ಮಹದೇವಪುರಕ್ಕೆ ಹಾಕಿದ್ದಾರೆ. ಯಲಹಂಕದಲ್ಲೇ ಬೇಕಾದಷ್ಟು ವಾರ್ಡ್ ಇದೆ. ಒಬ್ರು ಇಬ್ರಿಗೂ ಈ ರೀತಿ ಆಗಿದ್ರೆ ಓಕೆ, ಇಲ್ಲಿರೋ ಬಂದಿರೋರ್ಗೆಲ್ರಿಗೂ ಸಾಕಷ್ಟು ಜನರಿಗೆ ಇದೇ ಸಮಸ್ಯೆ. ಅಂದ್ರೆ ಅವರ ಒಂದು ಸ್ಥಳ ಬಿಟ್ಟು ಅವರಿಗೆ ದೂರವಾಗುವಂತಹ ಸ್ಥಳ, ಸೂಕ್ತ ಸ್ಥಳವನ್ನ ಬಿಟ್ಟು ಬೇರೆ ಬೇರೆ ಸ್ಥಳಗಳಿಗೆ ಹಾಕಿರುವಂತ. ಯಾಕೆ ಈ ರೀತಿ ಮಾಡಿದ್ದಾರೆ ಅಧಿಕಾರಿಗಳು? ಕೇಳೋದಕ್ಕೆ ಇಲ್ಲಿ ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ. ಒಂದು ರಿಕ್ವೆಸ್ಟ್ ಲೆಟರ್ ಕೂಡ ತಗೊಂಡು ಕೊಟ್ಟರೆ ಸೈನ್ ಮಾಡಿದ್ದಾರೆ ಅಷ್ಟೇನೆ, ಅದಕ್ಕೊಂದು ಸೀಲ್ ಇಲ್ಲ. ತಿರ್ಗಾ ನಾವು ಮತ್ತೆ ಅಲ್ಲಿ ಹೋಗ್ಬೇಕಂತೆ. ಅಲ್ಲಿ ಹೋದ್ರೆ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಹೋಗೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ? 40 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ಅಲ್ಲಿಗೆ. ಅಂದ್ರೆ ನಿಮ್ಗೆ ಇಷ್ಟು ಈಗ 10 ವಾರ್ಡ್ಗಳನ್ನ ಕೊಟ್ಟಿರೋದಲ್ವಾ ನಿಮ್ಗೆ? 10 ವಾರ್ಡ್ಗಳಲ್ಲಿ ನಾವು ಸೆಲೆಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ರು ಮೇಡಮ್, ನಾವು ಮೊಬೈಲ್ನಲ್ಲಿ ಮಾಡಿದ್ದೀವಿ. ಆದರೆ ಈಗ ಅವ್ರು ಏನು ಹೇಳ್ತಿದ್ದಾರೆ, ಇದನ್ನೆಲ್ಲ ಬಿಟ್ಟು ಬೇರೆ ಕಡೆ ಹಾಕಿದ್ದಾರೆ. ಅದ್ರ ತಪ್ಪು ಯಾರ್ದು ಅಂತ ಗೊತ್ತಿಲ್ಲ ನಮಗೆ. ನಾವು ಅಲ್ಲಿ ಹೋಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೀವು ಮನವಿಯನ್ನ ಕೊಟ್ಟರೆ ಸಹಿ ಕೂಡ ಹಾಕ್ಸ್ಕೊಂಡಿದ್ರಿ. ಈಗ ನಿಮ್ಮ ಮುಂದಿನ ನಿರ್ಧಾರ, ನಿಮ್ಮ ಮುಂದಿನ ಹೋರಾಟ ಏನಾದರೂ ಇದೆಯಾ ಅಂತ? ಹೋರಾಟ ಏನು ಮಾಡಿದಲ್ಲ, ನಾವು ಕೇಳಿರೋದು ಹತ್ರ ಹಾಕ್ಬಿಟ್ಟು ನಾವು ಡ್ಯೂಟಿ ಮಾಡೋಕ್ಕೆ ರೆಡಿ ಇದ್ದೀವಿ. ನೋಡಿ, ನಾನು ಕೇಳಿರೋದು ಯಲಹಂಕ ಹತ್ರ, ದೊಡ್ಡಬಳ್ಳಾಪುರ ಹತ್ರ. ಅವ್ರಿಗೆ ಹಾಕಿರೋದು ನಮ್ಮ ಮೇಡಮ್ ನಮಗೆ ನಿಯರೆಸ್ಟ್ ಇರೋದು. ಆದರೆ ನಾವಿರೋದು ಗ್ರಾಮ ಪಂಚಾಯತಿಯಲ್ಲಿ. ಆದರೆ ನೀರು ಹಾಕ್ಸ್ಕೊಂಡು ಕೇಳಿದ್ವಿ. ಅವ್ರು ಈಗ ಹೇಳ್ತಿದ್ದಾರೆ ಮಹದೇವಪುರಕ್ಕೆ ಹೋಗಿ. ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ದಾರೆ, ಬನ್ನಿ 9 ಗಂಟೆ ರಿಪೋರ್ಟ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ. ನಾವು ಈ ಸಮಸ್ಯೆ ಇರೋರು ಅಲ್ಲಿ ಹೋಗೋದು ಹೆಂಗೆ ಮೇಡಮ್? ಅಲ್ಲಿ ನಾವು ಮನೆ ಬಿಟ್ಟು ಅಲ್ಲಿ ಹೋಗಿ ಸಮೀಕ್ಷೆ ಮಾಡ್ಕೊಂಡು ಮತ್ತೆ ಬರೋಕ್ಕಾಗತ್ತೆ? ಅಲ್ಲಿ ಏನು ವ್ಯವಸ್ಥೆ ಮಾಡಲ್ಲ. ಎಲೆಕ್ಷನ್ ಆದರೆ 2 ದಿನ ಏನೋ ಸಮಸ್ಯೆ ಬಗೆಹರಿಸ್ಕೊಬೋದು. ಆದರೆ ಈ ಥರ ನಾವಲ್ಲಿ 1 ತಿಂಗಳುಗಟ್ಟಲೆ ಇರಬೇಕಾಗತ್ತೆ. ಅಲ್ಲಿ ಪರಿಚಯ ಇಲ್ದಿರೋರು, ನಮ್ಗೆ ಆರೋಗ್ಯನೂ ಸರಿ ಇರೋದಿಲ್ಲ. ಇದ್ರ ಬಗ್ಗೆ ಇಲ್ಲಿ ಕೇಳೋರು ಯಾರೂ ಇರೋದಿಲ್ಲ. ಅಂದ್ರೆ ಈಗ ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಳಿದ್ರಿ, ಈಗ ನಿಮ್ಮ ಮನವಿಯಲ್ಲಿ ಒಟ್ಟು ಬೇಡಿಕೆಗಳು ಏನೇನು ಅಂತ? ಬೇಡಿಕೆ ಏನಿಲ್ಲ ಮೇಡಮ್, ನಾವು ಸೆಲೆಕ್ಟ್ ಮಾಡಿರೋ ಹತ್ರ ಕೊಡಿ, ನಾವು ಡ್ಯೂಟಿ ಮಾಡ್ತೀವಿ. ನಾವೊಬ್ಬ ಎಂಪ್ಲಾಯ್ ಆಗಿ ಇದನ್ನು ಒಪ್ಕೊಳಕ್ಕೆ ರೆಡಿ ಇದ್ದೀವಿ. ಆದರೆ ನಾವು ಕೇಳೋದು ಬಿಟ್ಟು 40 ಕಿಲೋಮೀಟರ್ ದೂರ ಹೋಗಿ ಮಾಡೋಕ್ಕೆ ಸಾಧ್ಯನಾ ಮೇಡಮ್? ಮತ್ತೆ ಅಲ್ಲಿಂದ ಮನೆಗೆ ಬರೋಕ್ಕಾಗತ್ತಾ ಹೇಳಿ? ನೀವು ಹೇಳಿ. ರೋಡುಗಳು ನೋಡಿದ್ದೀರಿ ಆಗಿದ್ದಾವೆ ಅಂತ. ಬಸ್ ಸೌಕರ್ಯಗಳಿಲ್ಲ ನಮ್ಮ ಮನೆ ಹತ್ರ. ನಾವು ಬಸ್ಸಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಬೈಕಲ್ಲಿ ಹೋಗಿ ಬರಬೇಕು, ಮಳೆ ಬೇರೆ. ನಮ್ಮ ಮನೆ ಹತ್ರ ಆದರೆ ಹೆಂಗೂ ಕಾಲ ಹಾಕ್ಬೋದು ಅಷ್ಟೇ ನಾನು ಹೇಳೋದು. ಅಷ್ಟೇ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ, ಸಾಕಷ್ಟು ಜನರು ಇಲ್ಲಿ ಸಮೀಕ್ಷೆದಾರರು ಬಂದಿರುವಂಥದ್ದು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಂದ್ರೆ ಒಬ್ಬರೋ ಇಬ್ರಿಗೋ ಇಲ್ಲಿ ಸಮಸ್ಯೆ ಆಗಿಲ್ಲ, ಎಲ್ಲ ಸಮೀಕ್ಷೆದಾರರು ಕೂಡ ಆಗಿರುವಂಥದ್ದು ಒಂದೇ ಸಮಸ್ಯೆ. ಅವ್ರಿಗೆ ಮೊದಲು ಒಂದು ಆ್ಯಪ್ನಲ್ಲಿ, ಅಂದ್ರೆ ಆನ್ಲೈನಲ್ಲಿ ಆ್ಯಪ್ನಲ್ಲಿ ಇಷ್ಟು 10 ವಾರ್ಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ, ಅಂದ್ರೆ ಅವರ ಸ್ಥಳದಿಂದ ಸೂಕ್ತವಾಗಿ ಅವ್ರಿಗೆ ಸೂಕ್ತವಾದಂತಹ ಸ್ಥಳಗಳಿಗೆ 10 ವಾರ್ಡ್ಗಳನ್ನ ಸೆಲೆಕ್ಟ್ ಮಾಡೋಕೆ ಹೇಳಿರ್ತಾರೆ. ಆದರೆ ಈಗ ಸೆಲೆಕ್ಟ್ ಮಾಡಿರುವಂತಹ 10 ವಾರ್ಡ್ಗಳನ್ನ ಹೊರತುಪಡಿಸಿ ಅವರು ಬೇರೆ ಬೇರೆ ವಾರ್ಡ್ಗಳನ್ನ ಕೊಟ್ಟಿದ್ದಾರೆ. ಅದು ಕೂಡ ಸಾಕಷ್ಟು ದೂರ ಇರುವಂಥದ್ದು. ಸೊ ಹೀಗಾಗಿ ತಮ್ಮ ಮನವಿಯನ್ನ ಇದೀಗ BBMP ಕಚೇರಿ ಎದುರು ಕೊಡೋದಕ್ಕೆ ತಮ್ಮ ಅಳಲನ್ನ ಕೂಡ ತೋಡ್ಕೊಳ್ತಾ ಇದ್ದಾರೆ. ಮುಂದಿನ ಇವರ ಒಂದು ಮನವಿ, ಅದೇ ರೀತಿಯಾಗಿ ಇವರ ಒಂದು ಬೇಡಿಕೆಗಳಿಗೆ ಯಾವ ರೀತಿಯಾಗಿ ಅಧಿಕಾರಿಗಳು ಸ್ಪಂದಿಸ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.